ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ದೆಹಲಿಯಲ್ಲಿ ವಿದಾಯ ರಾಮಯ್ಯ ಮ್ಯಾರಥಾನ್ ಮೀಟಿಂಗ್ಗಳು ಮುಂದುವರೆದಿವೆ. ರಾಹುಲ್ ಗಾಂಧಿ ಭೇಟಿಯಾದಂತ ಹಂಗಾಮಿ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಮ್ಯಾರಥಾನ್ ಮೀಟಿಂಗ್ಗಳಲ್ಲಿ ಭಾಗಿಯಾಗಿರೋದು. ಸದ್ಯ ಹಂಗಾಮಿ ಸಿಎಂ ಸಿದ್ದರಾಮಯ್ಯ ದೆಹಲಿಯ ಜನಪತ್ ನಿವಾಸದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್. ರಾಹುಲ್ ಗಾಂಧಿ ಮುಂದೆ ಆಪ್ತರಿಗಾಗಿ ಕೆಲ ಬೇಡಿಕೆ ಇಟ್ಟಿರುವಂತಹ ಸಿದ್ದರಾಮಯ್ಯ ಆಪ್ತರಿಗೆ ಹೆಚ್ಚು ಸಚಿವ ಸ್ಥಾನ ನೀಡಬೇಕು ಅಂತ ಸಿದ್ದರಾಮಯ್ಯ ಮನವಿ ಮಾಡಿದ್ದಾರಂತೆ. ಇನ್ನು ಸೋನಿಯಾ ಗಾಂಧಿ ಭೇಟಿ ಮಾಡಿಲ್ಲ ಅಂತೇಳಿ ಯತೀಂದ್ರ ಹೇಳಿರುವಂತದ್ದು. ಸದ್ಯ ವರಿಷ್ಠರ ಭೇಟಿಗಾಗಿ ಸಿದ್ದರಾಮಯ್ಯನವರು ಹೋಗಿರೋದು ಹೈಕಮಾಂಡ್ನ ನಾಯಕರನ್ನ ಭೇಟಿ ಮಾಡಿ ಅವ್ರ ಜೊತೆಗೆ ಮಾತನಾಡಬೇಕು ಅಂತ. ಹೈಕಮಾಂಡ್ಗೆ ಕೊಟ್ಟ ಮಾತಿನಂತೆ ಈಗ ಅವ್ರು ನಡ್ಕೊಂಡಿದ್ದಾರೆ. ಸಿಎಂ ಸ್ಥಾನ ತ್ಯಾಗ ಮಾಡಿದ್ದೇನೆ, ಹಾಗಾಗಿ ಬೆಂಬಲಿಗರಿಗೆ ಆದ್ಯತೆ ನೀಡಿ ಅಂತ ಸಿದ್ದರಾಮಯ್ಯನವರು ಮನವಿ ಮಾಡಿದ್ದಾರೆ. ಸುಮಾರು 1 ಗಂಟೆ ಕಾಲ ಚರ್ಚೆ ನಡೆಸಿದಂತ ಸಿದ್ದರಾಮಯ್ಯ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇನ್ನೂ ಕೂಡ ಸೋನಿಯಾ ಗಾಂಧಿ ಭೇಟಿ ಮಾಡಿಲ್ಲ ಅಂತ ಯತೀಂದ್ರ ಅವರು ಹೇಳಿರೋದು. ಸದ್ಯ ಸಿದ್ದರಾಮಯ್ಯ ಹಾಗೂ ರಾಹುಲ್ ಗಾಂಧಿ ಭೇಟಿ ಮಾಡಿದ್ದು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಈ ವಿಚಾರಗಳು ಚರ್ಚೆಯಾಗಿವೆ. ಹೈಕಮಾಂಡ್ ಹೇಳಿದಂತೆ ನಡ್ಕೊಂಡಿದ್ದೇನೆ, ನಾನು ಸಿಎಂ ಸ್ಥಾನವನ್ನು ತ್ಯಾಗ ಮಾಡಿದ್ದೀನಿ, ರಾಜೀನಾಮೆ ಕೊಟ್ಟಿದ್ದೇನೆ, ಈಗ ನಮ್ಮ ಆಪ್ತರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಡಿ ಅಂತ ಸಿದ್ದರಾಮಯ್ಯನವರು ಮನವಿ ಮಾಡಿದ್ದಾರೆ. ಅವರ ಲಿಸ್ಟ್ ಅನ್ನ ತೋರಿಸಿದ್ದಾರೆ. ಅವರ ಲಿಸ್ಟಲ್ಲಿ ಇರುವಂತಹ ಹೆಸರುಗಳನ್ನು ಪರಿಗಣಿಸಿ ಅಂತ. ರಾಹುಲ್ ಗಾಂಧಿ ಮುಂದೆ ಆಪ್ತರಿಗಾಗಿ ಸಿದ್ದರಾಮಯ್ಯನವರು ಇಟ್ಟಿರುವಂಥ ಬೇಡಿಕೆಗಳಿವು. ಸಿದ್ದರಾಮಯ್ಯನವರ ಮುಂದಿನ ನಡೆಯ ಬಗ್ಗೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸದ್ಯ ಈಗ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಇದ್ದಿದ್ದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಈ 2 ಬಾರಿ ಸಿಎಂ ಆಗೋದಕ್ಕೆ ಅವಕಾಶ ಕೊಟ್ಟಂತ ವರಿಷ್ಠರಿಗೆ, ಪಕ್ಷಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯ. ಜೊತೆಗೆ ತಮ್ಮ ಆಪ್ತರಿಗಾಗಿ ಕೆಲ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅದು ಡಿಸಿಎಂ ಹುದ್ದೆಗಾಗಿ ಇರಬಹುದು, ಅದೇ ರೀತಿಯಾಗಿ ಸಚಿವ ಸಂಪುಟದಲ್ಲಿ ಕೆಲ ಹೆಸರುಗಳನ್ನು, ನಮ್ಮ ಆಪ್ತರ ಹೆಸರುಗಳನ್ನು ಪರಿಗಣಿಸಿ ಅಂತ ಸಿದ್ದರಾಮಯ್ಯನವರು ಮನವಿ ಮಾಡಿದ್ದಾರಂತೆ. ಸುಮಾರು 1 ಗಂಟೆ ಚರ್ಚೆ ನಡೆಸಿರುವಂತ ಸಿದ್ದರಾಮಯ್ಯ ಮತ್ತೆ ರಾಹುಲ್ ಗಾಂಧಿ ಅದೆಲ್ಲದಕ್ಕೂ ಓಕೆ ಅಂದಿದ್ದಾರಾ ರಾಹುಲ್ ಗಾಂಧಿ? ನೋಡ್ಬೇಕು.